ಹಾಯ್ ಎವ್ರಿವನ್, ನಾವಿವತ್ತು ನೋಡೋಕೆ ಹೋಗ್ತಿರೋದು ಒಂದು 8 ಎಕರೆ ಇರುವಂಥ ರೋಬಸ್ಟ ತೋಟನ. ಇದು ಸಕಲೇಶಪುರ ತಾಲೂಕು, ಹಾಸನ ಡಿಸ್ಟಿಕ್ ಬರುತ್ತೆ. ಸಕಲೇಶಪುರದಿಂದ ಒಂದು 16 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಇದಕ್ಕೆ ನಿಯರೆಸ್ಟ್ ಟೌನ್ ಅಂದರೆ ಎತ್ತೂರಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ ಪ್ರಾಪರ್ಟಿಗೆ. ಹಾಗೆ ಸಿಮೆಂಟ್ ರೋಡ್ ಅಪ್ರೋಚ್ ಇರುವಂಥ ಪ್ರಾಪರ್ಟಿ. ರೋಡ್ ಅಪ್ರೋಚ್ ಮಾತ್ರ ಸೂಪರ್ ಅಂತ ಹೇಳ್ಬೋದು. ರೋಬಸ್ಟ ತೋಟ, ಹಳೆ ಗಿಡಗಳು, ಹಾಗೆ ಕಾಡು ಮರಗಳಿದೆ. ನೋಡ್ತಾ ಇರ್ಬೋದು, ಇದೇ ಜಾಗ. ಫುಲ್ ಸ್ಟೀಪ್ ಇಲ್ಲ, ಟೇಪರು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿಯಿಂದ ತುಂಬ ಚೆನ್ನಾಗಿ ವ್ಯೂ ಕೂಡ ಇದೆ. ಯಾರ್ಯಾರು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಅಂಥವ್ರಿಗೆ ಈ ಪ್ರಾಪರ್ಟಿ ಬೆಸ್ಟ್ ಪ್ರಾಪರ್ಟಿ. ಅಥವಾ ಫಾರ್ಮ್ ಹೌಸ್ ಕೊಟ್ಕೊಂಡು ಇರೋಕ್ಕೂ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ. ಪೆಪ್ಪರು ಹಾಕಿದ್ದಾರೆ, ಆದರೆ ಕಮ್ಮಿ ಇದೆ. 70 to 80% ಕಂಡೀಷನ್ ಆಗಿರೋ ತೋಟ. ಹಾಗೆ ವಾಟರ್ ಸೋರ್ಸ್ ಬಗ್ಗೆ ಹೇಳಬೇಕು ಅಂದರೆ 2 ಕೆರೆ ಇದೆ. ವಾಟರ್ ಸೋರ್ಸಿನ ಪ್ರಾಬ್ಲಮ್ ಕೂಡ ಇಲ್ಲ. ಹಾಗೆ ಫೆನ್ಸಿಂಗ್ ಆಗಿರೋ ಜಾಗ, ಬೌಂಡ್ರಿ ಫಿಕ್ಸ್ ಆಗಿದೆ ಆಲ್ರೆಡಿ. ಸೇಫ್ಟಿ ಜಾಗ ಅಂತಲೂ ಹೇಳ್ಬೋದು. ಈ ಪ್ರಾಪರ್ಟಿ ಅಕ್ಕಪಕ್ಕದಲ್ಲೆಲ್ಲ ಹಳ್ಳಿಗಳಿದೆ, ಲೇಬರ್ಸ್ ಪ್ರಾಬ್ಲಮ್ ಇಲ್ಲ. ಪ್ಯೂರ್ ಮಲೆನಾಡು ಅಂತ ಹೇಳ್ಬೋದು ಇದನ್ನು. ವರ್ಷಕ್ಕೆ ಸುಮಾರು 90 ಇಂಚಿಂದ 100 ಇಂಚ್ ತನಕ ಮಳೆ ಆಗುತ್ತೆ ಈ ಪ್ರದೇಶದಲ್ಲಿ. ತುಂಬ ಚೆನ್ನಾಗಿರುತ್ತೆ ಕ್ಲೈಮೇಟ್ ಮಾತ್ರ. ಹಾಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಪ್ರಾಪರ್ಟಿಯಿಂದ ತುಂಬ ಚೆನ್ನಾಗಿ ವ್ಯೂ ಇದೆ. ಚಿಕ್ಕದ ಫಾರ್ಮ್ ಹೌಸ್ ಮಾಡ್ಕೊಂಡು ಇರೋಕ್ಕಂತೂ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ. ಅಥವಾ ಇನ್ವೆಸ್ಟ್ ಮಾಡೋಕ್ಕೂ ಅಷ್ಟೇ ಜಾಗ ತುಂಬ ಚೆನ್ನಾಗಿದೆ. ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಓನರ್ ಪರ್ ಎಕರ್ 36 lakhs ಹೇಳ್ತಾಯಿದ್ದಾರೆ. 36 ಲಕ್ಷ ಹೇಳ್ತಾಯಿದ್ದಾರೆ, ನೆಗೋಷಿಯಬಲ್. ಟೋಟಲಾಗಿ ಹೇಳಬೇಕು ಅಂದರೆ ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ರೋಡ್ ಅಪ್ರೋಚು ಕೂಡ ಚೆನ್ನಾಗಿದೆ. ಸಿಮೆಂಟ್ ರೋಡ್ ಅಪ್ರೋಚ್ ಬರುತ್ತೆ ಪ್ರಾಪರ್ಟಿಗೆ. ಹಾಗೆ ಮಲೆನಾಡು ಭಾಗ, ಪ್ಯೂರ್ ಮಲೆನಾಡಿದು. ಸಕಲೇಶಪುರದಿಂದ ಕೇವಲ 16 ಕಿಲೋಮೀಟ್ರ್ ಆಗುತ್ತೆ ಪ್ರಾಪರ್ಟಿಗೆ. ಹಾಗೆ ನಿಯರೆಸ್ಟ್ ಟೌನ್ ಎತ್ತೂರು. ಯಾವುದೇ ತೊಂದರೆ ಇಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆಯೂ ಅಷ್ಟೇ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ವಿಸಿಟ್ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.